ದಯವಿಟ್ಟು ನೀವು ಎಲ್ಲೆಲ್ಲಿ ಇದ್ದೀರಿ, ಯಾವ್ಯಾವ ಘಾಟದಲ್ಲಿದ್ದೀರಿ ಅಲ್ಲೇ ಸ್ನಾನ ಮಾಡಿ, ಸಂಗಮದಲ್ಲೇ ಸ್ನಾನ ಮಾಡಬೇಕು ಅನ್ನೋದನ್ನು ಬಿಟ್ಟುಬಿಡಿ. ದಯವಿಟ್ಟು ನೀವು ಪುಣ್ಯ ಸ್ನಾನ ಮಾಡಬೇಕು ಅನ್ನೋದಾದರೆ, ಅಮೃತ ಸ್ನಾನ ಮಾಡಬೇಕು ಅನ್ನೋದಾದರೆ ಬೇರೆ ಬೇರೆ ಘಾಟ್ಗಳಲ್ಲಿ ಪುಣ್ಯ ಸ್ನಾನ ಮಾಡಿಕೊಡಿ. ಎಲ್ಲವೂ ಕೂಡ ಅದೇನೇ, ಅದೇ ಜಲವೇ, ಎಲ್ಲವೂ ಕೂಡ ಸಂಗಮದ ಜಲವೇ. ದಯವಿಟ್ಟು ಈ ರೀತಿ ತೊಂದರೆ ಮಾಡ್ಕೋಬೇಡಿ. ಇದು ಯೋಗಿ ಮಾಡಿರುವಂಥ ಮನವಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೈ ಜೋಡಿಸ್ಕೊಂಡು ಹೇಳಿದ್ದಾರೆ, ದಯವಿಟ್ಟು ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಸಂಗಮದಲ್ಲೇ ಸ್ನಾನ ಮಾಡಿ, ದಯಮಾಡಿ ನೀವು ಸಂಗಮಕ್ಕೆ ಬಂದು ಮಾಡಬೇಕು ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ಹತ್ತಿರದ ಯಾವ ಘಾಟ್ ಇದೆ ಅಲ್ಲೇ ಪುಣ್ಯ ಸ್ನಾನ ಮಾಡಿ. ಯಾಕಂದರೆ ಗೊತ್ತಾಗಿದೆ, ಈ ರೀತಿ ಆದರೆ ಇದನ್ನು ನಿಯಂತ್ರಣ ಮಾಡುವಂಥದ್ದು ತುಂಬ ಕಷ್ಟ. ಈಗಿರೋದನ್ನು ಸರಿಪಡಿಸ್ಕೊಂಡ್ರೆ ಸಾಕಾಗಿದೆ. ಹೀಗಾಗಿ ದಯವಿಟ್ಟು ನೀವು ಎಲ್ಲರೂ ಸಂಗಮಕ್ಕೆ ಬರಬೇಕು ಅಂತ ಹೋಗಬೇಡಿ, ಎಲ್ಲರೂ ಒಂದೇ ಕಡೆ ನುಗ್ಗಬೇಡಿ. ನೀವು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಸ್ನಾನ ಮಾಡ್ಕೊಳ್ಳಿ. ದಯವಿಟ್ಟು ಹತ್ತಿರದ ಘಾಟ್ಗಳನ್ನೇ ಆಯ್ಕೆ ಮಾಡ್ಕೊಳ್ಳಿ. ಇದು ಯೋಗಿ ಆದಿತ್ಯನಾಥ್ ಮಾಡಿರುವಂತಹ ಮನವಿ. ನಾವು ತೋರಿಸ್ತಾ ಇದ್ದೀವಿ ಹೆಂಗೆ ನೋಡಿ, ಎಷ್ಟರ ಮಟ್ಟಿಗೆ ಅಲ್ಲಿ ವಿಜಲ್ಗಳು ಮೊಳಗ್ತಾ ಇವೆ. ಆದರೆ ದಾರಿ ಬಿಡಿ ಅಂತ ಹೆಂಗೆ ನೋಡಿ ಅವಸರವಾಗಿ ಕರ್ಕೊಂಡು ಹೋಗ್ತಿರುವಂಥ ರೀತಿ. ಒಂದು ವ್ಯವಸ್ಥೆ ಬೇಕಲ್ಲ. ಈ ರೀತಿ ಏನಾದರೂ ಆದಂಥ ಸಂದರ್ಭದಲ್ಲಿ ಏನಾದರೂ ಎಡವಟ್ಟೆಗಳಾಗ್ಬಿಟ್ರೆ ಆಗಿರೋದೇ ಅದು ಇವಾಗ ದೊಡ್ಡ ಎಡವಟ್ಟೆ ಆಗಿರೋದು. ಬನ್ನಿ, ಹೇಮೇಶ್ ಅನ್ನುವಂಥವ್ರು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಲ್ಲೇ ಬೆಂಗಳೂರಿನ ವಿಜಯನಗರದವರು, ಕುಂಭಮೇಳಕ್ಕೆ ಅಂತ ಹೋದಂಥವ್ರು. ಹೇಮೇಶ್, ಹೇಗೆ ನಡೀತಿದ್ದು ಘಟನೆ? ನೀವೇನಾದರೂ ಘಟನೆ ನೋಡಿದ್ರಾ? ಹೆಂಗಿದೆ ಸ್ಥಿತಿಗತಿಗಳು ಹೇಮೇಶ್? ನೀವು ಹೇಗಿದ್ದೀರಿ? ಏನು ಅಂದ್ರೆ, ನಾನು ಎಲ್ಲೂ ಹೇಳ್ಬೇಕಾದ ವಿಚಾರ ಏನಂದ್ರೆ, ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾರಂತ ಒಂದು ಕಾರ್ಯಕ್ರಮ ಇದು. ಇತಿಹಾಸದಲ್ಲಿ ಯಾವತ್ತು ನೋಡ್ತಾ ಇರುತ್ತೆ, 144 ವರ್ಷ ನಡೆಯುತ್ತೋ ಆ ರೀತಿ ಇವತ್ತು ಕಮ್ಮಿ ಇವತ್ತು ನಮ್ಮ ಒಂದು ಅಂದಾಜು ನಿನ್ನೆನೂ ಇದೆ, ಇವತ್ತು ಇದೆ, ಇವತ್ತು ಮದುವೆ ಅಲ್ಲೇ ಇದೆ. ಈಗ ಬಂದೆ ರೂಮ್ಗೆ, ಕಮ್ಮಿ ಒಂದು 5ರಿಂದ 6 ಕೋಟಿ ಜನ ಇದ್ದಾರೆ ಇವಾಗ. ನಮ್ಮ ಕಣ್ಣು ಕಾಣಿಸ್ತಾ ಇರೋದು 5 ಕೋಟಿಯಿಂದ 6 ಕೋಟಿ ಜನ ಇದ್ದಾರೆ. ವ್ಯವಸ್ಥೆ ಸುಸಜ್ಜಿತವಾಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲಾ ರೀತಿಯ ಸೇಫ್ಟಿ ಇದೆ ಇಲ್ಲಿ. ಇದು ಏನಾಗಿದೆ ಅಂದ್ರೆ, ಸಡನ್ ಆಗಿ ಒಂದು ಅಪ್ಸರ್ಸ್ ಬಂದು ಒಂದಷ್ಟು ಜನ ಸಡನ್ ಆಗಿ ಏನಾಗುತ್ತೆ ಅಂದ್ರೆ, ಈ ಡ್ಯಾಮ್ ಅಲ್ಲಿ ನೀರ್ ಬಿಟ್ಟಂಗೆ ಬರುತ್ತೆ ಫೋರ್ಸ್, ಸಡನ್ ಆಗಿ ಡಿವೋಟಿ ಭಕ್ತಾದಿಗಳು ಬರ್ತಾರೆ. ಬಂದಾಗ ಏನಾಗುತ್ತೆ, ಅದು ಯಾರು ಕೂಡ ಹ್ಯಾಂಡಲ್ ಮಾಡಕ್ಕಾಗಿಲ್ಲ. ಸ್ವಲ್ಪ ಒಬ್ರು ಎಡವಟ್ಟು, ಒಬ್ರು ಜಾರ್ ಬಿದ್ದಾಗ ಏನಾಗುತ್ತೆ, ಹಿಂದ್ಗಡೆ ಸುಮಾರು ಜನ ಬೀಳ್ತಾರೆ. ಹಾಗೆ ಹಿಂದ್ಗಡೆ 10 ಸ್ಟೆಪ್ ಮುಂದ್ಗಡೆ ಇರೋರ್ಗೆ ಬಿದ್ರು ಕೂಡ ಹಿಂದ್ಗಡೆ ಇರೋರು ಗೊತ್ತಾಗಲ್ಲ, ಅವ್ರು ನಡೀತಾನೆ ಇರ್ತಾರೆ. ಇಂತ ಒಂದು ಅನಾಹುತ ಆಗ್ಬಾರ್ದಾಗಿತ್ತು, ಆಗಿದೆ. ತುಂಬಾ ನೋವಾಗಿರೋ ವಿಚಾರ ಇದು. ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರೇ ಬಂದ್ರು ಕೂಡ ದಯವಿಟ್ಟು ಮೆಸೇಜ್ ಮಾಡಿ. ಇಲ್ಲಿ ಸುರಕ್ಷಿತವಾಗಿ ತಮ್ಮ ಒಂದು ಸುರಕ್ಷತೆ ತಮ್ಮ ಕೈಯಲ್ಲಿರುತ್ತೆ. ತುಂಬಾ ಎಮೋಷನಲ್ ಆಗೋದು, ತುಂಬಾ ಬೇಗ ನೋಡ್ಬೇಕು ಅನ್ನೋದು ಏನಿಲ್ಲ. ನದಿ ಅಲ್ಲೇ ಇರುತ್ತೆ, ಜಾಗ ಅಲ್ಲೇ ಇರುತ್ತೆ. ಇನ್ನು 24 ಗಂಟೆ ಕೂಡ ನಮ್ಗಿದೆ ಏನೋ ಈ ಅಮೃತ ಸ್ನಾನ ಅನ್ನೋ ಒಂದು ವಿಚಾರ. ದಯವಿಟ್ಟು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಸುರಕ್ಷಿತವಾಗಿ ನಿಮ್ಮ ಮನೇಲಿ ಕಾಯ್ತಾ ಇರ್ತಾರೆ. ಬೆಂಗಳೂರಲ್ಲಿ ಮೆಡ್ರಾಸಲ್ಲಿ ಕಾಯ್ತಾ ಇರ್ತಾರೆ. ಸೊ ನಿಮ್ಮ ಒಂದು ಸಂಸಾರನ, ನಿಮ್ಮ ಒಂದು ಕುಟುಂಬದ ಗಮನ ಇಟ್ಕೊಂಡು ನಿಮ್ಮ ಒಂದು ಕೆಲಸ ಮಾಡ್ಬೇಕು ಅಂತ ನನ್ನ ಎಲ್ಲರೂ ಪ್ರಾರ್ಥನೆ. ಅಂದ್ರೆ ಜನರು ಅವಸರ ಮಾಡಿದ್ದೇ ಈ ಘಟನೆ ಕಾರಣ ಅಲ್ವಾ ಹೇಮೇಶ್? ಖಂಡಿತವಾಗ್ಲು ನಾನು ಯಾವ್ದೇ ಕಾರಣಕ್ಕೂ ಇದರಲ್ಲಿ ಎರಡನೇ ಮಾತು ಹೇಳ್ತೇನೆ. ಏನಕ್ಕೆ ಅಂದ್ರೆ, ಎಷ್ಟು ನೀಟಾಗಿ ನಡೆದಿದೆ ಅಂದ್ರೆ, ನಾವು 10 ಕೋಟಿ ಜನರು ಬಂದ್ರು ಕೂಡ ಎಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಫೆಸಿಲಿಟೀಸ್ ಇದೆ. ಆಮೇಲೆ ಜನರು ಕೂಡ, ವಾಲಂಟಿಯರ್ಸ್ ಕೂಡ ಪ್ರತಿಯೊಂದು ಘಾಟ್ ನಲ್ಲೂ ಕೂಡ, ಇದು 18 ಸೆಕ್ಟರ್, ಅದು 20 ಸೆಕ್ಟರ್ ಆಗಿರೋದು. ಆ ಸೆಕ್ಟರ್ ಅಲ್ಲೂ ಕೂಡ 5 ಲಕ್ಷ ಜನ ಇರುವಂತ ಒಂದು ವ್ಯವಸ್ಥೆ ಇದೆ. ತುಂಬಾ ಕ್ಷೇಮವಾಗಿ ಪ್ರತಿಯೊಬ್ರು ಸ್ವತಂತ್ರವಾಗಿರುವಷ್ಟು ಜಾಗ ಅನುಕೂಲ ಇದೆ. ಇದು ನೀರತ್ರ ಬರ್ಬೇಕಂದ್ರೆ ಎಮೋಷನಲ್ ಆಗ್ತಾರೆ ಕೆಲವರು. ಆ ಒಂದು ವಿಚಾರ ನಮ್ಗೆ ತುಂಬಾ ನೋವಾಗಿದೆ, ಖಂಡಿತವೂ ನೋವಾಗ್ತಾ ಇದೆ. ಬಟ್ ಬೇರೆಯವ್ರಿಗೂ ಕೂಡ ನಿಮ್ಮ ಮಾಧ್ಯಮದ ಮುಖ್ಯನ ಎಚ್ಚರಿಕೆ ಕೊಡ್ತೀನಿ, ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಸೇಫ್ಟಿ ನಿಮ್ಮ ಮನೇಲಿ ಕಾಯ್ತಾ ಇದ್ದಾರೆ. ಸೊ ದಯವಿಟ್ಟು ಹುಷಾರಾಗಿ ಬನ್ನಿ ಅಂತ ನಾನು ಹೇಳ್ತೀನಿ. ಹೇಮೇಶ್, ನೀವು ಯಾವಾಗ ಹೋಗಿದ್ರಿ? ಯಾವಾಗಿನಿಂದ ನೀವು ಈ ಪ್ರಯಾಗ್ರಾಜಲ್ಲಿದ್ದೀರಿ? ನಿಮ್ದು ಏನಾದ್ರು ಪುಣ್ಯ ಸ್ನಾನ ಆಯ್ತಾ? ಅಲ್ಲ, ಈ ಘಟನೆ ಏನಾದ್ರು ನೋಡಿದ್ರೆ ನೀವು? ಹೌದು, ಇವಾಗ ನಿನ್ನೆ ನಾನು ಬಿಟ್ಟಿದ್ದು ಶನಿವಾರ ಬಿಟ್ವಿ. ನಾವು ಕಾರಲ್ಲಿ ಬಂದ್ವಿ, 3 ಕಾರಲ್ಲಿ ಬಂದ್ವಿ ನಾವು. ಟೋಟಲ್ 15 ಜನ ಬಂದಿದ್ದೀವಿ. ಸೊ ನಾನು ಇಲ್ಲಿ ತಲುಪಿದ್ದು ಮೊನ್ನೆ ಸಾಯಂಕಾಲ ಬಂದು ತಲುಪಿದ್ದು. ನಿನ್ನೆ ಬೆಳಿಗ್ಗೆ ಸ್ನಾನ ಆಯ್ತು, ನಿನ್ನೆ ಮಧ್ಯಾಹ್ನ ಸ್ನಾನ ಆಯ್ತು, ನಿನ್ನೆ ರಾತ್ರಿ ಕೂಡ ಅಲ್ಲೇ ಇದ್ದೆ, ನಾನು ಸ್ನಾನ ಮಾಡಿಲ್ಲ. ಇವತ್ತು ಬೆಳಿಗ್ಗೆ ಕೂಡ ಅಮೃತ ಸ್ನಾನ ಮಾಡಿದ್ದೀನಿ ಬ್ರಹ್ಮ ಮುಹೂರ್ತದಲ್ಲಿ. ಇವತ್ತು ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ, ತುಂಬಾ ಚೆನ್ನಾಗಿದೆ ವ್ಯವಸ್ಥೆ. ಕೆಲವು ಏನಾಗಿದೆ ಅಂದ್ರೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಸಡನ್ ಅಪ್ಸರ್ಜ್ ಆಗಿದೆ ಡಿವೋಟೀಸು.
ಭಕ್ತಾದಿಗಳು ಬಂದ್ರೆ ಏನಾಗುತ್ತೆ, ಒಬ್ರು ಬಿದ್ದಾಗ ಇನ್ನೊಬ್ರು ಹಿಂದ್ಗಡೆಯವರು ಅವ್ರ ಮೇಲೆ ಬಿದ್ದಿರ್ತಾರೆ. ನಿಜ ನಿಜ ನಿಜ. ಯಾಕಂದ್ರೆ ಈಗ ಹಿಂದ್ಗಡೆಯವರು ಜೋರಾಗಿ ಹೋಗ್ಲಿಲ್ಲ ಅಂದ್ರೆ ಅವರು ಬಿದ್ದು ಅವ್ರ ಮೇಲೆ ಇನ್ಯಾರೋ ಕಾಲಿಡುವಂತ ಅಪಾಯಗಳಿರ್ತಾವಲ್ಲ. ಹೌದೌದೌದು. ಸೊ ಈ ತರ ಈ ಓಡುವಂತ ಸಂದರ್ಭದಲ್ಲಿ ಬೀಳುವಂತ ಸಂದರ್ಭದಲ್ಲಿ ಗೊತ್ತಾಗದೇ ಇಲ್ಲ, ಅದು ಗೊತ್ತಾಗಿದೆ, ಖಂಡಿತ ಗೊತ್ತಾಗತ್ತಿಲ್ಲ. ಖಂಡಿತವಾಗ್ಲೂ ಎಲ್ಲ ಮಾಧ್ಯಮಗಳು ಹೇಳ್ತಾ ಇರ್ತಾರೆ, ಇದು ಫೆಸಿಲಿಟಿಯಿಂದ ಎಲ್ಲೂ ಕೂಡ ನೋವಾಗಿರೋ ವಿಚಾರ ಅಲ್ಲ. ಇದು ಅಕಸ್ಮಾತ್ ಆಗಿ ಒಂದು ಎಡವಟ್ಟು ಅಂತೀವಿ ಗೊತ್ತಾ, ಎಡವಟ್ಟಾಗಿರೋದಿದೆ. ಏನಕ್ಕಂದ್ರೆ ಅದು ಯಾರ ಬಗ್ಗೆ ಮಾತಾಡಕ್ಕೆ, ಯಾಕಂದ್ರೆ ಎಲ್ಲ ಕುಟುಂಬದ ಯಾರು ಇದ್ರೆ ಅವರ ಒಂದು ಪ್ರತಿಯೊಬ್ಬರಿಗೂ ನನ್ನ ಒಂದು ದುಃಖ ಸಂತಾಪ ಸೂಚಿಸುವಂತ ಒಂದು ಪ್ರಯತ್ನ ಮಾಡ್ಬೇಕು. ತುಂಬಾ ನೋವಾಗತ್ತೆ. ಅಂದ್ರೆ ನೋಡಿ ಈಗ ಒಂದು ವಿಶ್ವ ದಾಖಲೆ ಇದು 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 ಇಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಈ ವ್ಯವಸ್ಥೆಯಲ್ಲಿ ಈ ರೀತಿ ಲೋಪಗಳು ಕಂಡುಬಿಟ್ರೆ ಬೇಜಾರಾಗುತ್ತೆ ಒಂಥರ. ಇದು ನನ್ನ ಪ್ರಕಾರ ಲೋಪ ಅಲ್ಲ. ನೋಡಿ, ಲೋಪ ಅಂದ್ರೆ ನಾವು ಮಾಡಿರೋ ವ್ಯವಸ್ಥೆಯಲ್ಲಿ ತಪ್ಪಾಗಿರ್ಬೇಕು, ಲೋಪ ಅಲ್ಲ. ಇದು ಇಟ್ಸ್ ಅ ಮಿಸ್ ಹ್ಯಾಪ್. ನೋಡಿ, ಇಷ್ಟು ಒಂದು 10 ಕೋಟಿ ಜನರು ಬಂದಿರು ಕೂಡ ಎಲ್ಲೂ ಕೂಡ ಒಂದು ಗಲಭೆ ಆಗ್ಲಿ, ಗಲಾಟೆ ಆಗ್ಲಿ, ಕಲ್ತೂರಾಟ ಆಗ್ಲಿ, ಇನ್ನೊಬ್ಬರ ಮೇಲೆ ಏನೋ ಒಂದು ಪಿಕ್ ಪಾಕೆಟ್ ಆಗ್ಲಿ, ಒಂದು ಚೈನ್ ಸ್ನ್ಯಾಚಿಂಗ್ ಎಲ್ಲೂ ಕೂಡ ನಾನು ಕೇಳಿಲ್ಲ ಭರದ್ವಾಜರೇ. ತುಂಬಾ ಸಂತೋಷವಾದ ವಿಚಾರ ಏನು ಅಂದ್ರೆ, ಬಟ್ ಇದು ಮಾತ್ರ ಎಷ್ಟು ಸಂತೋಷ ಆಯ್ತು ಅಷ್ಟೇ ನೋವು ತರುವಂತ ವಿಚಾರ ಆಗಿದೆ ಇದು. ತುಂಬಾ ನೋವಾಗುತ್ತೆ, ಎದುರುಗಡೆ ನೋಡ್ತಾ ಇದ್ರೆ ಸ್ವಲ್ಪ ನೋವಾಗುತ್ತೆ. ಈಗ ಹೇಮೇಶ್, ಈಗ ನೀವು ಈ ವೆಹಿಕಲ್ಗಳ ಮುಖಾಂತರ, ಕಾರಲ್ಲಿ ಮುಖಾಂತರ ಹೋದ್ರಿ ಅಂತ ಹೇಳಿದ್ರಲ್ಲ, ಎಲ್ಲಿಂದ ಯಾವ್ಯಾವ ರೂಟಲ್ಲಿ ಹೋದ್ರಿ, ಎಷ್ಟು ದೂರದಲ್ಲಿ ಕಾರ್ ಪಾರ್ಕ್ ಮಾಡಿದಿರಿ, ಎಲ್ಲಿ ಉಳ್ಕೊಂಡಿದ್ದೀರಿ, ಹೆಂಗ್ ವ್ಯವಸ್ಥೆ ಮಾಡ್ಕೊಂಡಿರಿ? ಯಾಕಂದ್ರೆ ನೋಡಿ, ಇವಾಗ ಇನ್ನೂ ಕೂಡ 26ನೇ ತಾರೀಕು ತನಕ ಇದೆ ಅಲ್ವಾ ಇದು? ಹೌದು, ಖಂಡಿತ 26ನೇ ತಾರೀಕು ತನಕ ತುಂಬಾ ಜನ ವೆಹಿಕಲ್ಗಳಲ್ಲೂ ಕೂಡ ಹೊರಟಿರ್ತಾರೆ. ಅವರಿಗೆ ಒಂದು ಮಾರ್ಗದರ್ಶನ ಸಿಗ್ಲಿ ಅಂತ ಕೇಳ್ತಾ ಇದ್ದೀನಿ. ಹೇಳಿ ಹೇಮೇಶ್. ಖಂಡಿತ ನಂಗೆ ತುಂಬಾ ಸಂತೋಷದ ವಿಚಾರ ಶೇರ್ ಮಾಡ್ಲೇಬೇಕಿದು. ಹೇಳಿ. ನಾವು ಟೋಟಲ್ ಆಗಿ 3 ವೆಹಿಕಲ್, ಒಂದು ಹ್ಯಾರಿಯರ್, ಒಂದು ವ್ಯಾಗನ್ ಮತ್ತೆ ಇನ್ನೊಂದು ಫಿಯೆಸ್ಟಾ, 3 ಕಾರಲ್ಲಿ ಬಂದ್ವಿ. ಒಂದು ಟಿಟಿಲು ಬಂದಿದ್ದೆ, ಟಿಟಿ ಅವ್ರು ನೈಟ್ ಕಳಿಸ್ಬಿಟ್ವಿ, ಯಾಕಂದ್ರೆ ಅವ್ರಿಗೆ ಫುಲ್ ಪ್ರೋಗ್ರಾಮ್ ಇತ್ತು, ಅದ್ರ ಪ್ರಕಾರ ಕಳ್ಸಿದೀವಿ. ಬೆಂಗಳೂರಿಂದ ಫಸ್ಟ್ ಸ್ಟಾಪ್ ನಾವು ಹೈದರಾಬಾದ್ ಒಂದು ಸ್ಟಾಪ್ ಕೊಟ್ವಿ. ಅದಾದ್ಮೇಲೆ ಅವತ್ತು ನೈಟ್ ನಾಗ್ಪುರ. ಸೊ ಫಸ್ಟ್ ಡೇ ನಾವು 1000 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ಸೊ ನೆಕ್ಸ್ಟ್ ದಿನ ಏನಾಯ್ತು, ಅಲ್ಲಿಂದ ಇದು ನಾಗ್ಪುರ್ ಆದ್ಮೇಲೆ ಒಂದು ದಟ್ಟವಾದ ಅರಣ್ಯ ಬರುತ್ತೆ, ರಾಮ್ಟೇಕ್ ಅಂತ. ಅದಾದ ನಂತರ ನೆಕ್ಸ್ಟ್ ಜಬಲ್ಪುರ್ ಆದ್ಮೇಲೆ ರೇವಾ ಆದ್ಮೇಲೆ ಪ್ರಯಾಗ್ರಾಜ್. ಸೊ ಒಂದು 24 ಗಂಟೆ ಒಂದ್ ದಿವಸ ಟ್ರಾವೆಲಿಂಗ್ ಅಲ್ಲಿ 1000 ಕಿಲೋಮೀಟರ್ ಕವರ್ ಮಾಡಿದ್ವಿ. ಇನ್ನೊಂದು 12 ಗಂಟೆಯಲ್ಲಿ ಪ್ರಯಾಗ್ರಾಜ್ ತಲುಪಿದೀವಿ. ವ್ಯವಸ್ಥೆ ಇದೆ. ಹೌದು, ಇಲ್ಲಿ ವ್ಯವಸ್ಥೆ ಕೂಡ ಲೋಕಲ್ ಅಥಾರಿಟೀಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಏನು ಅಂದ್ರೆ, ಪ್ರತಿಯೊಬ್ಬರಿಗೂ ಯಾರು ಟಿವಿ ಮಾಧ್ಯಮ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರೂ ಕೂಡ ನನ್ನ ಮನವಿ ಏನು ಅಂದ್ರೆ, ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ. ನಾವು ಅಲ್ಲಿ ಪಾರ್ಕಿಂಗ್ ಲಾಟ್ ಏನ್ ಇರುತ್ತೋ ಅಲ್ಲಿ ನಮ್ ವೆಹಿಕಲ್ಸ್ ಇಟ್ಬಿಟ್ರೆ, ಯಾರು ವೆಹಿಕಲ್ಸ್ ಅಲ್ಲಿ ಬಂದಿದ್ದೀರೋ ನೀವು, ಅಲ್ಲಿಂದ 5 ಕಿಲೋಮೀಟರ್ ಅಲ್ಲಿ ವಾಕ್ ಮಾಡ್ಬೇಕು ನಾವು. ವಾಕ್ ಮಾಡಿದ್ರೆ ನಮ್ಗೆ ಅರಳಿ ಘಾಟ್ ಅಂತ ಬರುತ್ತೆ, ಅರಳಿ ಘಾಟ್. ಆ ಘಾಟ್ ಅಲ್ಲಿ ತುಂಬಾ ಸೇಫ್ ಆಗಿದೆ. ಅಂದ್ರೆ ನಿಮ್ಗೆ ಮೆಟ್ಲು ಕೂಡ ಇಲ್ಲ, ಇಲ್ಲಿ ಸ್ಲೋಪ್ ಮಾಡಿದ್ದಾರೆ. ನದಿಯಲ್ಲಿ ಕಾಲಿಟ್ಟು ನಾವು ಒಳಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಬೇಕಂದ್ರೆ ಈ ಸ್ಟ್ಯಾಂಡ್ ಬ್ಯಾಗ್ಸ್ ಹಾಕಿ ಸ್ಲೋಪ್ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಅನುಕೂಲ ಯಾರಿಗಿರ್ತೋ ಅವ್ರು ಬೋಟ್ ಅಲ್ಲಿ ಹೋಗ್ತಾರೆ. ಬೋಟಿಂಗ್ ಅಲ್ಲೂ ಕೂಡ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಲೈಫ್ ಬೋಟ್ಸ್ಗೆ ಪ್ರತಿಯೊಬ್ಬರು ಲೈಫ್ ಬೆಲ್ಟ್ ಇರಬೇಕು. ಆಮೇಲೆ 10 ಜನರು ಬೋಟಲ್ಲಿ ಕೂತ್ಕೊಬೇಕು. ಏನಕ್ಕೆ ನಾವು 12 ಜನರು 13 ಜನರು ಕೂತ್ಕೊಂಡು ನಾವು ಕೇಳಿದ್ವಿ, ಯಾವುದೇ ಕಾರಣಕ್ಕೂ ಕೂತ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಕೂಡ ಚೆಕ್ ಮಾಡ್ತಾ ಇರ್ತಾರೆ, ಕೂರ್ಸೋದಿಲ್ಲ ಅಲ್ಲಿ. ಅಷ್ಟು ಸೇಫ್ಟಿ ಮೆಜರ್ಸ್ ಮಾಡಿದ್ದಾರೆ ಪ್ರತಿಯೊಬ್ಬನು. ಆಮೇಲೆ ಹೆಲಿಕಾಪ್ಟರ್ ಮೇಲ್ಗಡೆಯಿಂದ ಎವ್ರಿ 5 ಮಿನಿಟ್ಸ್ 10 ಮಿನಿಟ್ಸ್ ಇಲ್ಲಿ ನಡೀತಾನೆ ಇರುತ್ತೆ. ಹೆಲಿಕಾಪ್ಟರ್ ಕೂಡ ಮೇಲ್ಗಡೆಯಿಂದ ಕ್ಯಾಮ್ರಾ ಶೂಟ್ ಮಾಡ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿದೆ. ಆಮೇಲೆ ಪೊಲೀಸು ಆಗ್ಲಿ, ನಮ್ಮಲ್ಲಿ ಲೋಕಲ್ ವಾಲಂಟಿಯರ್ಸ್ ಇದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರ ಒಂದು 5 ಕಿಲೋಮೀಟರ್ ನಡೆಯಕ್ಕೆ ನೀವು ಸಿದ್ಧತೆ ಮಾಡ್ಕೊಂಡಿರ್ಬೇಕು, ರೆಡಿ ಇರಬೇಕು. ಖಂಡಿತವಾಗ್ಲು. ಓಕೆ. ಅಂದ್ರೆ ನೀವು ಹೇಳೋ ಪ್ರಕಾರ ಏನು ಅಂದ್ರೆ, ಈ ತುಂಬಾ ವಯಸ್ಸಾಗಿರುವಂತವ್ರು ಅಥವಾ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬರುವಂತದ್ದು ಅಷ್ಟು ಒಳ್ಳೇದಲ್ಲ ಅಂತ? ಇಲ್ಲ, ನಾನು ಆ ರೀತಿ ಹೇಳ್ತಾ ಇಲ್ಲ. ಯಾಕಂದ್ರೆ ತುಂಬಾ ಜನ ಹೋಗ್ಬೇಕು ಅಂತ ಹೋಗ್ತಾ ಇದಾರೆ. ನಾನು ಹೇಳ್ತಿರೋದು ಯಾವ್ದು ಹಾದಿ ತಪ್ಪಿಸೋದಲ್ಲ, ಅವ್ರಿಗೆ ನಾವು ಒಂದಷ್ಟು ಮಾರ್ಗದರ್ಶನ ನೀಡುವಂತ ಪ್ರಯತ್ನ ಮಾಡ್ಬೇಕು. ಅದಕ್ಕೋಸ್ಕರ ಹೌದೌದು, ಹೆಲ್ತ್ ಇಶ್ಯೂಸ್ ಇರೋರು ದಯವಿಟ್ಟು ಈ ಟೈಮ್ ಅವಾಯ್ಡ್ ಮಾಡಿ ಬೇರೆ ಟೈಮ್ ಬನ್ನಿ. ಬೇರೆ ಟೈಮ್. ಆಮೇಲೆ ಮಕ್ಕಳನ್ನ ಕರ್ಕೊಂಡ್ ಬರ್ತೀರಲ್ಲ, ತುಂಬಾ ಚಿಕ್ಕ ಮಕ್ಕಳನ್ನ, ಅವ್ರು ಅವಾಯ್ಡ್ ಮಾಡಿ. ಏನಕ್ಕಂದ್ರೆ ಇನ್ನು ಮತ್ತೆ ಬೇರೆ ಕುಂಭಮೇಳಗಳಿದೆ. ಇದು ಮಹಾ ಕುಂಭಮೇಳ 12 ವರ್ಷಕ್ಕೆ ಮತ್ತೆ ಕುಂಭಮೇಳ ಮಾಡುತ್ತೆ, ಮತ್ತೆ 5-4 ವರ್ಷಕ್ಕೆ ಬರುತ್ತೆ. ಅದಕ್ಕೆ ಹೋಗ್ಬೋದು. ಹೇಮೇಶ್, ತುಂಬಾ ಚೆನ್ನಾಗಿ ಎಲ್ಲ ವಿವರಗಳನ್ನು ಕೊಟ್ರಿ ನೀವು. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಿ ನಿಮಗೆ. ಈ ರೀತಿ ಘಟನಾವಳಿ ಆಗಬಾರ್ದಾಗಿತ್ತು. ನಿಜಕ್ಕೂ ನನಗೆ ಬೇಸರ ಆಗುತ್ತೆ. ನೋಡಿ, ಇದು ವ್ಯವಸ್ಥೆಯ ಲೋಪ ಅಲ್ಲ. ಹೇಮೇಶ್ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ವ್ಯವಸ್ಥೆಯ ಲೋಪ ಅಲ್ಲ. ಇಲ್ಲಿ ಜನರ ಅವಸರ. ನಾನು ಮೊದಲು ಸ್ನಾನ ಮಾಡಬೇಕು. ಬೆಳಗ್ಗೆ ಬಂದು ಸ್ನಾನ ಮಾಡ್ರಪ್ಪ ಅಂತಂತಂದರೆ 2 ಗಂಟೆಗೆ ಬಂದು ನಿಂತುಬಿಟ್ರೆ ಏನು ಮಾಡಬೇಕು ಜನರಿಗೆ? ಈ ರೀತಿ ಬ್ಯಾರಿಕೇಡ್ಗಳನ್ನೇ ಮುರಿದು ಓಡೋಗುವಂಥದ್ದು ಏನಿದೆ? ಅದಕ್ಕೆ ಹೇಮೇಶ್ ಭಾಳ ಅದ್ಭುತವಾಗಿ ಹೇಳಿದ್ರು. ನೋಡಿ, ಸಂಗಮನೂ ಅಲ್ಲೇ ಇರುತ್ತೆ, ನದಿನೂ ಅಲ್ಲೇ ಇರುತ್ತೆ,
ಪ್ರಯಾಗ್ರಾಜು ಅಲ್ಲೇ ಇರುತ್ತೆ. ಇನ್ನೂ ಕೂಡ 26ನೇ ತಾರೀಕು ತನಕ ಇರುತ್ತೆ ಇದು ಕುಂಭಮೇಳ. ಯಾಕೆ ಅವಸರ ಮಾಡ್ತೀರಿ? ನಾಳೆ ನಿಮ್ಮ ಜೀವ ಹೋಗಿ ನಿಮ್ಮ ಮನೆ ಕತ್ತಲಾಯಿತು ಅಂತಂತಂದರೆ ಯಾರು ಜವಾಬ್ದಾರಿ ಇದಕ್ಕೆ? ದಯವಿಟ್ಟು ಏನು ಅಂದರೆ ಅವಸರ ಮಾಡಬಾರ್ದು. ಹೋಗುವಂಥವ್ರು ಯಾವ್ಯಾವ ಈ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅದನ್ನು ಕೂಡ ನಾವು ಹೇಳ್ತಾ ಇದ್ವಿ.